Ladies and gentlemen, welcome to my video. I hope you enjoy the result of my video edit. Enjoy the video, and thank you. I don't ever slow up, no I don't take shit. I got no love for the fakeness. If you wanna play tough, I wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಲ್ಫ್ ಕನ್ನಡಿಗ ಚಾನೆಲ್. ದುಬೈ ಫ್ರೇಮ್. ಹಾಗೆ ನಾವು ಇವತ್ತು ದುಬೈ ಫ್ರೇಮ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ. ಅಲ್ಲಿಂದ ಟಾಪ್ ಆಂಗಲ್ ಇಂದ ನಾವು ನೋಡೋಣ. ಟಾಪ್ ಆಂಗಲ್ ನೋಡುವಾಗ ನಮಗೆ ಓಲ್ಡ್ ದುಬೈ ಮತ್ತೆ ನ್ಯೂ ದುಬೈನ ನಾವು ನೋಡ್ಬೋದು. ಅಲ್ಲಿಂದ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಇನ್ನು ತುಂಬಾ ಚೆನ್ನಾಗಿರುವಂತ ವ್ಯೂಸ್ ಗಳನ್ನ ತಗೊಂಡ್ ಬಂದು ಅಲ್ಲಿಂದ ತೋರಿಸ್ತೀನಿ. ನಾವು ಇವಾಗ ಹೋಗೋಣ ದುಬೈ ಫ್ರೇಮ್ ಟಾಪ್ ಪೊಸಿಷನ್. ಹಾಗೆ ನಾವು ಇವಾಗ ಬಂದ್ಬಿಟ್ವಿ ದುಬೈ ಫ್ರೇಮಲ್ಲಿ. ದುಬೈ ಫ್ರೇಮ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀನಿ ಇವತ್ತು ನಾನು. ಇಲ್ಲೇ ನಮಗೆ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಿದೆ ದುಬೈ ಫ್ರೇಮ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಿಲ್ಲ ಅಂತ ನಾನು ಇವಾಗಾದರೂ ಟಾಪಿಗೆ ಹೋಗೋಣ. ಟಾಪಿಗೆ ಹೋಗ್ಬಿಟ್ಟು ಅಲ್ಲಿ ಬರೋಣ. ಎಲ್ಲ ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ನಮಗೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇವಾಗ ಬೇಸಿಗೆ ಕಾಲ, ತುಂಬ ಶೆಕೆ ಬೇಡಕ್ಕೆ, ಅದು ಬೇಡಕ್ಕೆ ಅಷ್ಟೇ. ನಾವು ಎಂಟ್ರಿ ಆಗಿದ ತಕ್ಷಣ ಇಲ್ಲಿಂದ ಎಂಟ್ರೆನ್ಸ್ ಇದೆ. ಎಂಟ್ರಿ ಆಗಿ ಒಳಗೆ ಬಂದಿದ ತಕ್ಷಣ ಇದೆಲ್ಲ ನಮಗೆ ಒಳ್ಳೆ ಕೋಲ್ಡ್ ವಾಟರ್ ಸಿಗುತ್ತೆ. ಇದೆಲ್ಲ ನೋಡಿ, ಈ ಥರ ಒಂದು ಡಿಸ್ಪೆನ್ಸರ್ ಇದೆ. ಡಿಸ್ಪೆನ್ಸರ್ ಬಂದರೆ ನಮಗೆ ಫ್ರೀ ಮತ್ತು ಕೋಲ್ಡ್ ಮತ್ತು ಕ್ಲೀನ್, ವೆರಿ ಕ್ಲೀನ್ ಆಗಿರುವಂಥ ವಾಟರ್ ಇದೆ. ಬಾಟಲ್ ಇದ್ದರೆ ತುಂಬ ಒಳ್ಳೆಯದು. ನಾವು ಇಲ್ಲಿಂದ ಇದು ವಾಟರನ್ನು ತಗೊಳ್ಳೋದು ನಮಗೆ ಒಳ್ಳೆ ಒಂದು ವ್ಯವಸ್ಥೆ ಇದೆ. ಅದಾದಮೇಲೆ ನಾವು ಇಲ್ಲಿಂದ ಹಿಂಗೆ ಎಂಟ್ರೆನ್ಸ್ ಹೋಗೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ಇದೆ, ನಾವು ಇಲ್ಲಿ ನೋಡ್ತಿರ್ಬೋದು. ಈ ಪಾರ್ಕ್, ಈ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ತುಂಬ ಶೆಕೆ ಇದೆ, ಬೇಸಿಗೆ ಕಾಲ ಇದ್ರಿಂದ. ಅದ್ರ ಪರವಾಗಿಲ್ಲ, ನಮ್ಮ ಗಲ್ಫ್ ಕನ್ನಡಿಗ ಫ್ಯಾಮಿಲಿಗೆ ತೋರ್ಸೋಕ್ಕೋಸ್ಕರ ನಾನು ಎಲ್ಲಿಗೆ ಹೋಗೋದ್ರೂ ಹೋಗ್ತೀನಿ. ಹಾಗೆ ಆಗ್ತಾ ಹೋಗ್ತೀನಿ. ನಾವಿವಾಗ 150 ಮೀಟ್ರ್ ಎತ್ತರದಲ್ಲಿರುವಂಥ ಒಂದು ದುಬೈ ಫ್ರೇಮಿಗೆ ಹೋಗ್ತಾ ಇದ್ದೀನಿ. ಆ ದುಬೈ ಫ್ರೇಮಲ್ಲಿ ನಿಮಗೆ ನೋಡಿರ್ಬೋದು
ಹಾಗೆ ನಾವು ರೀಚ್ ಆಗಿಬಿಟ್ಟು ತುಂಬ ಕ್ಲೋಸ್ ಆಗಿ ಬಂದಿದ್ದೀವಿ ದುಬೈ ಫ್ರೇಮ್ ಹತ್ರ. ನಾವು ಇನ್ನು ಮೇಲೋಗಿ ನಿಮಗೆಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಓಕೆ ಬಾಯ್. ಸರೌಂಡಿಂಗ್ ಇದು ಫ್ರಂಟಲ್ಲಿ ಇದ್ದೀವಿ ನಾವು ಇವಾಗ. ಇದು ದುಬೈ ಫ್ರಂಟಲ್ಲಿ. ಇಲ್ಲಿ ನಮಗೆ ಓನ್ ವೆಹಿಕಲ್ ಆಗಿ ಬಂದರೆ ಅವ್ರಿಗೆ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸ್ಗಳೆಲ್ಲ ಇದೆ. ಎಲ್ಲ ಪಾರ್ಕಿಂಗ್ಗಳಿಗೆಲ್ಲ ವ್ಯವಸ್ಥೆ ಇದೆ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮಗಿಲ್ಲಿ ಫೋಟೋಸ್ ಶಾಪ್ ಇದೆ. ಫೋಟೋ ಶಾಪಲ್ಲಿ ನಮಗೆ ಫೋಟೋ ತೆಗೆದುಕೊಡ್ತಾರೆ. ಅದೇ ರೀತಿ ಬರುತ್ತೆ. ನಮಗೆಲ್ಲ ಸೆಕ್ಯೂರಿಟಿಗಳಿದ್ದಾರೆ. ನಾವು ಹಾಗೆ ಇವಾಗ ಒಳಗೆ ಬಂದ್ಬಿಟ್ವಿ. ಒಳಗೆ ಬಂದಾದ್ಮೇಲೆ ತುಂಬ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಾವು ದುಬೈ ಹಳೆ ಕಲ್ಚರ್ನ ಫಸ್ಟು ನಮಗೆ ಎಂಟ್ರ್ ಆಗ್ತಿದ್ದಂಗೆ ಅದನ್ನ ಶೋ ಮಾಡ್ತಾ ಇದ್ರೆ ನಿಮಗೆಲ್ಲ ನೋಡಬಹುದು. ಎಲ್ಲ ಹಳೆ ಕಲ್ಚರ್. ಬಂದ್ವಿ. ಇದು ಎಲ್ಲ ಹಳೆ ಸ್ಟ್ರಕ್ಚರ್ಗಳು. ಆದ್ರೆ ಇನ್ನೊಂದು ವಿಷಯ, ಇಲ್ಲಿ ಬರೋರು ನೆನ್ಪಿಡ್ಕೋಬೇಕು, ನಾವು ಯಾವ ವಸ್ತುಗಳನ್ನು ನಾವು ಕೈಯಲ್ಲಿ ಮುಟ್ಬಾರ್ದು, ಟಚ್ ಮಾಡಬಾರ್ದು. ನಮಗೆ ಅಲ್ಲಲ್ಲಿ ಕಾಷನ್ಗಳೆಲ್ಲ ಬೋರ್ಡ್ ಹಾಕಿದ್ದಾರೆ. ನಮಗೆ ಯಾವ ರೀತಿಗಳನ್ನು ಮುಟ್ಬಾರ್ದು, ನೋಡ್ಕೊಂಡು ಅದೇ ರೀತಿ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಅದನ್ನ ಅದ್ರ ಸ್ಟ್ರಕ್ಚರ್ಗಳನ್ನ ಹಾಳು ಮಾಡ್ದಂಗೆ ಸೂಕ್ಷ್ಮ ಮಾಡಬೇಕು. ಇಲ್ಲಿ ಬಂದ್ರೆ ನಮಗೆಲ್ಲ ಕಲ್ಚರ್ಗಳನ್ನ ನೋಡ್ಬೋದು. ಅದೇ ರೀತಿ ನಾವು ಯಾವುದನ್ನು ಮುಟ್ಟಿ ಡಿಸ್ಟರ್ಬ್ ಮಾಡೋದಾಗ್ಲಿ, ಯಾರಿಗೂ ತೊಂದರೆ ಮಾಡೋದಾಗ್ಲಿ ಮಾಡ್ಬೋದು. ಹಾಗೆ ನಾವು ಒಳಗೆ ಹೋಗ್ತಿದ್ದಂಗೆ ನಮಗೆ ಇಲ್ಲಿ ದುಬೈಯ ಹಳೆಯ ದುಬೈಯ ಅವರ ಜೀವನ ರೀತಿ ಹೇಗಿತ್ತು, ಮತ್ತು ಅದೇ ರೀತಿ ಅವ್ರ ಕಲ್ಚರ್ಗಳು, ಅವರು ಹೇಗೆ ಜೀವನ ಮಾಡ್ತಾಯಿದ್ರು, ಯಾವುದು ವೃತ್ತಿಗಳು ಅವರಿಗಿತ್ತು, ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂತ ಒಂದು ಮಾಡಿಫಿಕೇಷನ್ ಮಾಡಿ ಇಲ್ಲಿಟ್ಟಿರೋದು. ಎಲ್ಲ ಅವರ ಮಾರ್ಕೆಟ್ಗಳಿರಲಿ, ಅವರ ಅಂಗಡಿಗಳಾಗಲಿ, ಅವರ ಊರೇ ಆಗಿತ್ತು ಅಂತ ಹಳೆಯ ದುಬೈ ಅವರ. ಇದನ್ನು ನಾವು ಸುಮ್ಮನೆ ನೋಡ್ಕೊಳ್ತಾ ಹೋಗಬೇಕು, ಅಲ್ಲದೆ ನಾವು ಇದನ್ನು ಯಾವುದನ್ನು ಟಚ್ ಮಾಡಬಾರ್ದು. ಅದನ್ನು ಸೂಕ್ಷ್ಮ ಅಂತ ನಾವು ನೋಡಿಕೊಂಡು ನಮ್ಮ ಜವಾಬ್ದಾರಿ ಅಂತ ನೋಡ್ಕೊಂಡು ಹೋಗಬೇಕು. ನೀವು ಇಲ್ಲಿ ನೋಡ್ಬೋದು ಟೈಲರ್ ಶಾಪು, ಅದಾದಮೇಲೆ ದಿನಸಿ ಅಂಗಡಿ, ಈ ಥರ ತುಂಬ ಐಟಮ್ಗಳೆಲ್ಲ ಇಲ್ಲಿದೆ. ಇಲ್ಲಿ ನೋಡ್ತಾ ಹೋಗ್ತಾಯಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ.
magical stick. Tiger. ನಿಮಗೆ ಇನ್ನೊಂದು ವಿಷಯ ಡಿಸ್ಪ್ಲೇಲಿ ಇಲ್ಲಿ ನೋಡಿ, ಇಲ್ಲಿ ತೋರಿಸಿ. ಇಲ್ಲಿ ಡಿಸ್ಪ್ಲೇಲಿ ನಮಗೆ ಬೇಕಾಗುವಂಥ ಇದನ್ನು 1956ಇಂದ 1980ವರೆಗೂ ಇರುವಂಥ ಎಲ್ಲ ಕಾರ್ಯಗಳನ್ನು ನಾವು ಇದು ಡಿಸ್ಪ್ಲೇಲಿ ನಾವು ನೋಡ್ಬೋದು. ನಾವು ಜಸ್ಟ್ ಇದನ್ನು ಸ್ವೈಪ್ ಮಾಡಿಕೊಟ್ರೆ ಸಾಕು, ನಮಗೆಲ್ಲ ಇದು ತೋರಿಸ್ತಾ ಇರುತ್ತೆ. ಆವಾಗ ಈ ಥರ ಮಾಡ್ತಾ ಇರಬೇಕು. Let's make some photos here. Really? Yeah, just stand here and smile. One more. Hold your arms like this. Yes. One like this, sir. Yes. Put your hand in your pockets. Come forward also. One small step. Yes. Now look here. One more. Muscles like this. Thank you. You can try also together. Just keep it your stuff there. ಹಾಯ್ ಫ್ರೆಂಡ್ಸ್, ನಾವು ಹಾಗೆ ಮೇಲ್ಗಡೆ ಬಂದುಬಿಟ್ವಿ. ಮೇಲ್ಗಡೆ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿ ನೋಡಿಸುತ್ತೆ. ಅದೇ ನೀವು ರೀತಿ ನಾನು ಇಲ್ಲಿ ವಿಡಿಯೋ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನಮಗೆಲ್ಲ ರೀತಿಯಿಂದ ಬೇಕಾದಂಥ ಫೋಟೋಗಳನ್ನು ಇವ್ರು ತಕ್ಕೊಡ್ತಾರೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕ್ಯಾಮ್ರಾ, ಆ ಕ್ಯಾಮ್ರಾದಲ್ಲಿ. ಅದಲ್ಲದೆ ನಮಗೆ ಈ ಕಡೆ ಬಂದುಬಿಟ್ರೆ ಇಲ್ಲಿಂದ ಎಲ್ಲ ನಮಗೆ ಗ್ಲಾಸ್ ಬೈ ಬರುತ್ತೆ. ಇದ್ರ ಮೇಲೆ ನಾವು ಹೋದ್ಬಿಟ್ರೆ ನಾವು ಇದ್ರ ಮೇಲೆ ನಿಂತ್ಕೊಂಡಿದ್ದೀವಿ. ಇದ್ರ ಮೇಲೆ ನೋಡಿದ್ರೆ ಹೇಗೆ ಕಾಣಿಸುತ್ತೆ. ಹಾಯ್ ಫ್ರೆಂಡ್ಸ್, ಇದ್ರ ಮೇಲಿಂದ ನಾನು ನಿಮಗೆ ಹೇಳಿದ್ದೆ ಒಂದು ಓಲ್ಡ್ ದುಬೈ ಮತ್ತು ನ್ಯೂ ದುಬೈ ತೋರಿಸ್ತೀನಿ ಅಂತ. ಇಲ್ಲಿ ನಮಗೆ ಯಾವ ಈ ರೀತಿ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನಾನು ಹಿಂದ್ಗಡೆ ಕ್ಯಾಮ್ರಾದಿಂದ ತೋರಿಸ್ಕೊಡ್ತೀನಿ. ಇದು ನಮಗೆ ಈ ಸೈಡಿಂದ ನೋಡಿದ್ರೆ ಓಲ್ಡ್ ದುಬೈ ಕಾಣಿಸುತ್ತೆ. ಮತ್ತು ಅದೇ ನಾವು ಆ ಕಡೆ ಸೈಡಲ್ಲಿ ಕಾಣಿಸ್ತಿದೆ, ಅದು ನಮಗೆ ಓಲ್ಡ್ ದುಬೈ. ನಾನು ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನಿಮಗೆ ಈ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಇದು ಕರಾಮ ಸೈಡಿಂದ ನಾವು ಈ ಕಡೆ ಸೈಡಿಗೆ ಕ್ರಾಸ್ ಮಾಡುವಂಥ ಒಂದು ಪೆಡೆಸ್ಟ್ರಿಯನ್ ಬ್ರಿಡ್ಜ್. ಇದು ಯಾರಿಗೂ ತೊಂದರೆ ಇಲ್ದಂಗೆ ಆರಾಮಾಗಿ ನಾವು ನಡ್ಕೊಂಡು ಬರೋರಿಗೂ, ಅಲ್ಲಿ ನೋಡಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ, ಸೈಕಲಲ್ಲಿ ಬರೋರಿಗೂ, ಎಲೆಕ್ಟ್ರಿಕಲ್ಲಿ ಯಾವುದಾದ್ರೂ ಬರೋರಿಗೂ ಈಸಿಯಾಗಿ ಇಲ್ಲಿ ಕ್ರಾಸ್ ಮಾಡ್ಬೋದು. ಅದೇ ರೀತಿ ಈ ಥರ ನೋಡ್ತಾ ಇದ್ದರೆ ನಮಗೆ ಇಲ್ಲಿ ಓಲ್ಡ್ ದುಬೈ, ಎಲ್ಲ ಓಲ್ಡ್ ದುಬೈ ಎಲ್ಲ ಕವರ್ ಮಾಡಿದ್ದಾರೆ. ಮತ್ತು ನಮಗೆಲ್ಲೋದ್ರೂ ಈ ಥರ ಸುವನೀರ್ಗಳನ್ನು ತೆಗೆಯುವಂಥ ಮೆಷಿನ್ಗಳು ಸಿಗುತ್ತೆ. ಆದರೆ ಇದು ಮಾಡೆಲ್ ಸುವನೀರ್ಸ್ ಅಂತ ಇದೆ ದುಬೈ ಫ್ರೇಮಿಂದು. 27 ದಿರ್ಹಮ್, ಇದು 27 ದಿರ್ಹಮ್ನ ಪೇಮೆಂಟ್ ಮಾಡಿ ಇದನ್ನು ನಾವು ಇದರಲ್ಲಿ ಸುವನೀರ್ ತೆಗಿಬೋದು. 2 ಟೈಪ್ಸ್ ಆಫ್ ಸುವನೀರ್ಸ್ ಇದೆ, ನಾವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ತೆಗಿಬೋದು. ತೆಗೆದ್ಮೇಲೆ ಈ ಥರ ಬರುತ್ತೆ. ನಮಗೆ ಅದೇ ಹೋಗ್ತಾಯಿದ್ರೆ ಮತ್ತು ಇನ್ನೂ ಒಂದು ಕೂಡ ಇದೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು ಅದು. ಮತ್ತು ನನಗೆ ತುಂಬ ಸ್ಟನ್ನಿಂಗ್ ಆಗಿ ಅನಿಸಿದ್ದು ಈ ಗ್ಲಾಸಿಂದು. ಈಗ ನಾನು ತೋರಿಸ್ಕೊಡ್ತೀನಿ, ನೀವು ಅಲ್ಲಿ ಹೋಗು ನೋಡಿ ಹೇಗಿದೆ ಅಂತ. ಇದನ್ನು ಇವಾಗ ನೋಡಿ ಏನೂ ಕಾಣಿಸ್ತಾ ಇಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ಅದ್ರ ಮೇಲೆ ನಡಿಬೋದು ಆರಾಮಾಗಿ. ನಡೆಯುವಾಗ ಫುಲ್ಲು ಕೆಳಗೆ ಬಾಟಮ್ ತನಕ ಎಲ್ಲ ಕಾಣಿಸುತ್ತೆ. ಆದರೆ ಹಾರ್ಟ್ ಅಟ್ಯಾಕ್ ಇರೋರು ಯಾವ್ದು ಬರೋದಿಲ್ಲಿಗೆ. ಯಾಕಂತ ಹೇಳಿದ್ರೆ ಇವಾಗ ನೋಡಿ ಏನೂ ಕಾಣಿಸ್ತಾ ಇಲ್ಲ, ಕಾಲಿಟ್ಟ ಮೇಲೆ ಅಲ್ಲಿ ಓಪನ್ ಆಗಿಬಿಡುತ್ತೆ. ಎಂಥವ್ರಿಗೂ ಆ ಮೀಟ್ರ್ ಆಫ್ ಆಗಿ ಹೋಗ್ಬಿಡುತ್ತೆ. ಮೀಟ್ರ್ ಬೇಕು. ಸುವನೀರ್ಸ್ ಮತ್ತೆ ಸುವನೀರ್ಸ್ ಇದು ಚೆನ್ನಾಗಿದೆ. ಇದರಲ್ಲಿ ಯಾವ ರೀತಿ ಇರುತ್ತೆ ನೋಡಿ, 4 ಟೈಪ್ ಆಫ್ ಸುವನೀರ್ಸ್ ಇದೆ. ಇದು ತುಂಬ ಚೆನ್ನಾಗಿರುತ್ತೆ ತೆಗಿಯೋಕೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿಂದ ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ 4 ಟೈಪ್ಸ್ ಆಫ್ ಸುವನೀರ್ಸ್ ಇದೆ. ಇಲ್ಲಿ ದುಬೈ ಫ್ರೇಮಿಂದ ಎಲ್ಲ ಕಾಣಿಸ್ತಾ ಇದೆ. ಓಕೆ, ಅದನ್ನು ನಾವು ಇದ್ರ ಮಾಡಿಬಿಟ್ಟು ಈ ವೀಲನ್ನು ರೊಟೇಟ್ ಮಾಡ್ತಾಯಿದ್ರೆ ಅದ್ರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ. ಇದು ಯಾಕಂತ ಹೇಳಿದ್ರೆ ಮೊದಲು ನಮಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ ಇದು ರೊಟೇಟ್ ಮಾಡ್ತಾಯಿದ್ರೆ ನಮಗೆ ಇವಾಗ ಇದು ಬೇಕು, ಈ ರೀತಿ ಇದೇ ರೀತಿ ನಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಮಗೆ ಇದು ಬೇಕು, ಇದು ಬೇಕಾಗಿರೋದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಇಲ್ಲಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆಯಿತು. ಪೇಮೆಂಟ್ ಆದಮೇಲೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇದು ಕೇಳ್ತಾ ಇರುತ್ತೆ ಅಪ್ರೂವ್ಡ್ ಆಯಿತು. ಇವಾಗ ನೋಡಿ, ಇವಾಗ ಇದನ್ನು ರೊಟೇಟ್ ಮಾಡಬೇಕು. ರೊಟೇಟ್ ಮಾಡ್ತಾ ಇದ್ದರೆ ಮಾತ್ರ ತುಂಬ ಹಾರ್ಡಾಗಿರುತ್ತೆ. ಇದು ದುಬೈ ಐಕಾನಿಕ್ ಆಗಿರುವಂಥ ಕ್ಲಾಕ್ ಟವರು. ಎಷ್ಟು ದೂರದಿಂದ ಝೂಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಒಳ್ಳೆ ಫೋನ್ ಇದ್ದಿದ್ದಕ್ಕೆ ನಾನು ಮಾಡಿದ್ದೀನಿ. ಅದೆಷ್ಟು ದೂರ ಇದೆ ನೋಡಿ, ನಾನೆಷ್ಟು ದೂರ ನಿಂತಿದ್ದೀನಿ. ಅದಾದಮೇಲೆ ನೀವು ನನ್ನ ಮುಂಚೆ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ನಿಮಗೆ ನೈಫ್ ಅಂತ ಒಂದು ಅಲ್ಸೀಫ್ ಅಂತ ಒಂದು ಜಾಗ ಕರ್ಕೊಂಡು ಹೋಗಿದ್ದೆ. ಎಲ್ಲ ಮತ್ತು ಆ ಪ್ಲೇಸ್ ಇದೇ ಜಾಗದಲ್ಲಿ ಬರುತ್ತೆ. ನಾನು ದೋಣಿಯಲ್ಲೆಲ್ಲ ಹೋಗಿದ್ದೆ 1 ದಿರಮ್ ಕೊಟ್ಟು. ಅದೇ ಪ್ಲೇಸ್ ಇದು. ಇಲ್ಲಿಂದ ನಾವು ಝೂಮ್ ಮಾಡಿದ್ರೆ ಎಲ್ಲ ನಿಮಗೆ ಕಾಣಿಸುತ್ತೆ, ಅಬ್ರಾ ಅದೆಲ್ಲ. ಮತ್ತು ಅದಾದಮೇಲೆ ಇದೆಲ್ಲ ನಮಗೆ ಓಲ್ಡ್ ದುಬೈ ಕ್ಯಾಟಗರಿಯಲ್ಲೇ ಬರುತ್ತೆ. ಇದೆಲ್ಲ ಓಲ್ಡ್ ದುಬೈ. ಅದಾದಮೇಲೆ ಇಲ್ಲೆಲ್ಲ ಮತ್ತು ಗೋಲ್ಡ್ ಸೂಕ್ ಇದೆ. ನಾನು ಮುಂದಿನ ದಿನಗಳಲ್ಲೇ ನಿಮಗೆ ಗೋಲ್ಡ್ ಸೂಕು ಕರ್ಕೊಂಡೋಗಿ ತೋರಿಸ್ತೀನಿ. ಅದಾದಮೇಲೆ ಇದೆಲ್ಲ ಓಲ್ಡ್ ದುಬೈ, ನಮ್ಮ ಐಕಾನಿಕ್ ಆಗಿರುವಂಥ ಓಲ್ಡ್ ದುಬೈ. ಇದು ನಮಗೆ ತುಂಬ ಕ್ಲೋಸ್ ಆಗಿರುವಂಥದ್ದು, ಇದು ಕರಾಮ. ಅದೇ ರೀತಿ ನಾನು ಇವಾಗ ಹೊಸ ದುಬೈನ ತೋರಿಸ್ಕೊಡ್ತೀನಿ, ನೋಡ್ತಾ ಇದೇ ನೋಡಿ ನಮ್ಮ ನ್ಯೂ ದುಬೈ ಫುಲ್ ಗ್ರೀನರಿ ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಫ್ಯೂಚರಲ್ಲಿ ಇಲ್ಲಿ ಬಿಸಿಲು ಎಷ್ಟೇ ಬಂದರೂ ಚಳಿಯಾಗಿರಬೇಕು ಅಂತ ಫ್ಯೂಚರಲ್ಲಿ ದುಬೈ. ಅದೇ ರೀತಿ ಫ್ಯೂಚರಲ್ಲಿ ಈ ದುಬೈನ ಕೋಲ್ಡ್ ಮಾಡೋಕ್ಕೋಸ್ಕರ ಫುಲ್ಲು ಗ್ರೀನರಿನ ಮಾಡ್ತಾಯಿದ್ದಾರೆ. ಇಲ್ಲ ನೋಡಿ, ನಿಮಗೆ ನೋಡ್ತಾ ಇರ್ಬೋದು. ಅದಾದ್ಮೇಲೆ ನಮಗೆ ಇಲ್ಲಿಂದ ಒಂದು ದೊಡ್ಡ ಸುವನೀರ್ ಇದೆ. ಇದು ಇಲ್ಲಿದವರ ರಾಜಂದಿರದು, ಅದು ಪಾರ್ಕ್ ಇದೆ. ಮತ್ತು ಅದೇ ರೀತಿ ನಮಗೆ ಇಲ್ಲಿ ಹೋದರೆ ಇದು ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಬಿಲ್ಡಿಂಗ್, ಹೋಟೆಲ್ ಇದೆ. ಅದಾದಮೇಲೆ ಇದೆಲ್ಲ ನ್ಯೂ ದುಬೈ ಪಾರ್ಟಲ್ಲಿ ಬರೋದು. ಮತ್ತು ಅಲ್ಲಿಂದ ನಮಗೆ ಕಾಣಿಸ್ತಿದೆ ಡೌನ್ ಟೌನಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಕಾಣಿಸ್ತಿದೆ. ಮತ್ತು ನಮ್ಮ ದುಬೈ ಅಭಿಮಾನ ಆಗಿರುವಂಥ ಬುರ್ಜ್ ಖಲೀಫಾನು ಕಾಣಿಸ್ತಾ ಇದೆ. ಎಷ್ಟು ಝೂಮ್ ಮಾಡೋಕ್ಕಾಗುತ್ತೋ ನೋಡೋಣ, ಮಾಡ್ತಾ ಇರ್ತೀನಿ. ಕ್ಯಾಮರಾ ನಡುಗ್ತಾ ಇದೆ ನಮ್ಮದು. ಇದು ಓಲ್ಡ್ ದುಬೈ. ಇನ್ನೂ ಇಲ್ಲೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಇಲ್ಲೆಲ್ಲ ತುಂಬೋಗಿರುತ್ತೆ. ನಮ್ಮ ಫ್ಯೂಚರ್ ಮ್ಯೂಸಿಯಮಲ್ಲಿ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಫ್ಯೂಚರಲ್ಲಿ ದುಬೈ ಹೇಗಿರುತ್ತೆ ಅಂತ. ಅದು ನಾನು ಮುಂದಿನ ದಿನದಲ್ಲಿ ಅಪ್ಡೇಟ್ ತೊಗೊಂಡು ಬರ್ತೀನಿ. ಇಲ್ಲಿ ಬಂದರೆ ಇಲ್ಲಿ ನಾವು ಏನಾದರೂ ಖರೀದಿ ಮಾಡಲಿಕ್ಕೆ ಚಿಕ್ಕ ಶಾಪ್ಗಳೆಲ್ಲ ಇದೆ. ನಾವು ಏನಾದರೂ ತೊಗೊಳ್ಳೋದಾದರೆ ತೊಗೋಬೋದು.
ಆದರೆ ನಮಗೆ ಬೇಡ ಆ ಥರದ್ದೇನೋ ಊಟ ಏನಿಲ್ಲ, ಸ್ನ್ಯಾಕ್ಸ್ ಆ ಥರ ಐಟಮ್ಗಳೆಲ್ಲ ಸಿಗುತ್ತೆ. ನಾವು ಕೆಳಗೆ ಹೋಗಿ ಏನಾದರೂ ತಿನ್ನೋಣ. ಫ್ರೆಂಡ್ಸ್, ಇಲ್ಲಿಗೆ ಬರೋದು ಮಾತ್ರ ಅಲ್ಲ, ಬಂದರೆ ಅದಾದಮೇಲೆ ಏನೆಲ್ಲ ನಡೆಯುತ್ತೆ ಅಂತ ನಾವು ಅಲ್ಲಿ ನಿಮಗೆ ತೋರಿಸಿದ್ದೆಲ್ಲ ಫೋಟೋ ತೆಗೆಯೋದು. ಆ ಫೋಟೋನ ತೊಗೊಂಡ್ಮೇಲೆ ಆ ಫೋಟೋ ಬೇಕಾದರೆ ನಿಮಗೆ ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ ಆ ಫೋಟೋನ ಇವರೆಲ್ಲ ಕೊಡ್ತಾರೆ. ಅದೆಲ್ಲ ಇಲ್ಲಿ ನೀವು ನೋಡ್ಬೋದು. ಈ ಥರ ಡಿಸ್ಪ್ಲೇಯಲ್ಲಿ ನಿಮಗೆ ಶೋ ಮಾಡಿ ತೋರಿಸ್ತಾರೆ. ಆ ಫೋಟೋ ಎಲ್ಲ ಕ್ಲಿಕ್ ಆಗಿರೋದನ್ನು ನಿಮಗೆಲ್ಲ ತೋರಿಸ್ಕೊಡ್ತಾರೆ. ನಿಮಗೆ ಯಾವ್ದನ್ನ ಬೇಕೋ ಅದನ್ನು ಚೂಸ್ ಮಾಡಿ ತೊಗೋಬೋದು. ಆದರೆ ಅದು ಚೂಸ್ ಮಾಡಿ ತೊಗೋಬೇಕಂತ ಹೇಳಿದ್ರೆ ಪೇಮೆಂಟ್ ಕೊಡಬೇಕು. ನಾವು 100 ದಿರಮ್ ಪೇಮೆಂಟ್ ಕೊಟ್ವಿ. ಕೊಟ್ಟಮೇಲೆ ಅವ್ರಾಗ ಏನು ಮಾಡಿದ್ರು, ಒಂದು ರಿಸಿಪ್ಟ್ನ ಕೊಟ್ಟರು, ಒಂದು ಬಾರ್ ಕೋಡ್ನ ಕೊಟ್ಟಿದ್ದಾರೆ. ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಆ ಫೋಟೋಗಳೆಲ್ಲ ಸಿಗುತ್ತೆ. ಆ ಫೋಟೋನ ಸಿಕ್ಕು ನಾವು ಇಲ್ಲಿ ಹಾಕಿ ಪೋಸ್ಟ್ ಮಾಡ್ಬೋದು. ತುಂಬ ಎಕ್ಸ್ಪೆನ್ಸಿವ್ ಇದೆ ಬ್ರೋ, ತುಂಬ ಎಕ್ಸ್ಪೆನ್ಸಿವ್ ಇದೆ. ಹಾಗೇ ತುಂಬ ಚೆನ್ನಾಗಿತ್ತು ಇವತ್ತಿನ ಟೂರು. ಕೀಪ್ ಸಪೋರ್ಟಿಂಗ್. ಹಾಯ್ ಫ್ರೆಂಡ್ಸ್, ಹಾಗೆ ನಮ್ಮ ಟ್ರಿಪ್ ರೋಡು ತುಂಬ ಚೆನ್ನಾಗಿತ್ತು. Dear guests, welcome to the future of Dubai. Let's proceed with your watch 3D show. His prediction how Dubai will be after 50 years from now. So let's proceed to be here on the center and enjoy your time in the future of Dubai. Let's proceed. ಥ್ಯಾಂಕ್ ಯು.
ಫ್ರೆಂಡ್ಸ್, ನಾವು ಇವಾಗ ಅಲ್ಲಿಂದ ದುಬೈ ಫ್ರೇಮಿಂದ ಹೊರಗೆ ಬಂದು ಈ ಕಡೆ ಬಂದಿದ ತಕ್ಷಣ ಅಲ್ಲಿಂದ ಬೇರೆ ಒಂದು ಪಾರ್ಕು ಕೂಡ ಇದೆ. ಆ ಪಾರ್ಕಲ್ಲೂ ನಾವು ತುಂಬ ಚೆನ್ನಾಗಿದೆ, ಅಥವಾ ಅದ್ರ ಸರೌಂಡಿಂಗಲ್ಲೇ ಇರೋದು. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ. ವೆಂಡರ್ ಮಿಷಿನ್ ಇಟ್ಟಿದ್ದಾರೆ, ಬೇಕಾದರೆ ನಮಗೆ ಆರೆಂಜ್ ಜ್ಯೂಸ್ ಸಿಗುತ್ತೆ. ಆರೆಂಜ್ ಜ್ಯೂಸ್ ತೊಗೊಂಡು ಕುಡಿಬೋದು. ಇದೆಲ್ಲ ಎಂಟ್ರೆನ್ಸ್, ಈ ಕಡೆಯಿಂದ ಬರೋರಿಗೆ ಪಾರ್ಕ್ ಒಳಗೆ ಬರೋಕಿರುವಂಥ ಎಂಟ್ರೆನ್ಸು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತು ಕಿಡ್ಸ್ ಏರಿಯಾ, ಇಲ್ಲಿ ಡೈನೋಸರ್ ಇಲ್ಲೆಲ್ಲ ಪಾರ್ಕ್ಗಳಿವೆ. ಅದೇ ರೀತಿ ದುಬೈ ಮಧ್ಯ ಸಿಟಿಯಲ್ಲಿ ಎಷ್ಟು ಕೂಲಾಗಿರೋ ಪ್ಲೇಸ್ ಇದು ಅಂತ ಹೇಳಿದ್ರೆ ಅದ್ಭುತನೇ. ತುಂಬ ಕೂಲಾಗಿದೆ ಇಲ್ಲಿ. ಆದರೆ ಬೇಸಿಗೆಗಾಲ ಆಗಿದೆ ಅಂದರೆ ತುಂಬ ಸೆಕೆ ಆಗ್ತಾಯಿದೆ. ಇಲ್ಲೆಲ್ಲ ಸಾಯಂಕಾಲ ತುಂಬ ಜನ ಇರ್ತಾರೆ, ಸಾಯಂಕಾಲನೇ ಬರಬೇಕು. ನನಗೆ ಟೈಮ್ ಇಲ್ಲ. ನಿಮಗೆ ಇವಾಗ ನಾನು ದುಬೈ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟು ನನಗೆ ಯಾವ ಟೈಮು ನನಗೆ ಮ್ಯಾಟ್ರ್ ಆಗ್ತಾಯಿಲ್ಲ. ನಾನು ಯಾವ ಟೈಮಲ್ಲಿ ಬೇಕಾದರೂ ಇಲ್ಲಿ ಬೇಕಾದರೂ ಹೋಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಡೈನೋಸರ್ ಇದೆ. ಅಲ್ಲಿ ಡೈನೋಸರ್ ಕಾಣಿಸ್ತಾ ಇದೆಯಾ? ಯಾವುದು ಸ್ಪೇಸಿಗೆ ಬಂದಿದೆ, ಅದು ಸ್ಪೇಸಲ್ಲಿ ತುಂಬ ಸೂರ್ಯ ಚಂದ್ರ ಇರುವಂಥ ಎಲ್ಲ ಗ್ರಹಗಳು ಇದೆ. ಆದರೆ ಯಾವುದು ಓಪನ್ ಇಲ್ಲ. ಯಾವಾಗ ಓಪನ್ ಆಗೋದು ಟೈಮಿಂಗ್ಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೋಡೋಣ. ಆದರೆ ಇಲ್ಲಿಂದ ನಾನು ನೋಡ್ಕೊಳ್ಳಿ, ತುಂಬ ಗ್ರಹಗಳಿದೆ. ಅಲ್ಲಿ ನೆಪ್ಚೂನ್ ಇದೆ, ಚಂದ್ರ ಇದೆ, ಸೂರ್ಯ ಇದೆ, ಯಾವುದೆಲ್ಲ ಇದೆ. ಕೊನೆಯಲ್ಲಿ ಹಾಗೆ ಸುತ್ಕೊಂಡು ಸ್ಪೇಸಲ್ಲೇ ನಾನು ಬಂದ್ವಿ. ಯಾವ ಗ್ರಹ ಅಂತ ಗೊತ್ತಿಲ್ಲ. ಆದರೆ ನಾವು ನಮ್ಮ ಭೂಮಿ ಹತ್ರ ಬಂದಿದ್ದೀವಿ ನೋಡಿ. ಭೂಮಿ ಹತ್ರ ಬಂದುಬಿಟ್ವಿ ಆಲ್ರೆಡಿ. ಇದೆಲ್ಲಿ ಗೊತ್ತಾ ಲೊಕೇಟ್ ಆಗಿರೋದು? ಜಾಬಿಲ್ ಪಾರ್ಕಲ್ಲಿ. ಜಾಬಿಲ್ ಪಾರ್ಕ್ ಎಲ್ಲಿದೆ ಗೊತ್ತಾ? ಗೊತ್ತಿಲ್ಲ. ಜಾಬಿಲ್ ಪಾರ್ಕ್ ಇರೋದು ದುಬೈ ಫ್ರೇಮ್ ತುಂಬ ಕ್ಲೋಸ್ ಟು ದುಬೈ ಫ್ರೇಮ್, ಆಯಿತಾ? ಆದರೆ ಇಲ್ಲಿ ಯಾರೂ ಬರಲ್ಲ, ನಾವು ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಗಲ್ಫ್ ಕನ್ನಡಿಗ ಫ್ಯಾಮಿಲಿಗೆ ತೋರಿಸ್ಬೇಕು. ಹಾಯ್ ಫ್ರೆಂಡ್ಸ್, ಹಾಗೆ ಇವತ್ತು ನಾವು ನಿಮಗೆ
ದುಬೈ ಫ್ರೇಮ್ನ ತೋರಿಸ್ಕೊಟ್ವಿ. ವಿಡಿಯೋ ತುಂಬ ಚೆನ್ನಾಗಿದೆ. ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಮತ್ತು ಇದೇ ಥರ ಅಪ್ಡೇಟ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿರೋ ಅಪ್ಡೇಟ್ಗಳನ್ನು ತೊಗೊಂಡು ಬರ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಓಕೆ, ಗುಡ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.